ಇವತ್ತು ನನ್ನ ಜೊತೆ ಒಬ್ಬ ಲೀಡರ್ ಇದ್ದಾರೆ. ಯಾರು ಹುಟ್ಟಾನೆ ರಾಜಕಾರಣಿ ಆಗಿರಲ್ಲ. ಯಾವುದೋ ಒಂದು ಘಟನೆನೋ ಅಂದರೆ ನಮ್ಮದು ಈ ಸೊರಬ ಶಿವಮೊಗ್ಗ ಕ್ಷೇತ್ರ ಅಂದರೆ ಇದೊಂದು ಹೋರಾಟದ ನೆಲ. ಅವಾಗ ಬಿಜೆಪಿ ಸೇರಿದ್ರಿಂದ ಯಡಿಯೂರಪ್ಪನವರು ಮತ್ತು ಬಂಗಾರಪ್ಪನವರು ಇಬ್ಬರು ಬಲ ಸಿಕ್ತು. ಸೊ ಈಗ ಹಾಲಪ್ಪನವರು ಏನು ಮಾಡ್ತಿದ್ದಾರೆ? ಸದ್ಯಕ್ಕೆ ಬಿಜೆಪಿ ಪಕ್ಷದಲ್ಲಿ ರಾಜ್ಯ ಬಿಜೆಪಿ ಉಪಾಧ್ಯಕ್ಷನಾಗಿದ್ದೀನಿ. ಗ್ಯಾರಂಟಿ ಯೋಜನೆ ಸಕ್ಸಸ್ ಆಯಿತು ಅಂತ ಅನ್ಸುತ್ತೆ. ಸಕ್ಸಸ್ ಅಲ್ಲ, ಅದು ಯೋಜನೆಯೇ ಸರಿ ಇಲ್ಲ. ಕೆಲವು ಯಾರೋ ಸರ್ಕಾರಿ ನೌಕರರು ಆಫೀಸರ್ ಕೂಡ ಬಸ್ಸಲ್ಲಿ ಫ್ರೀ ಹೋಗೋದು ಅಂದ್ರೆ ಹೇಗೆ? ಟ್ಯಾಕ್ಸ್ ಮನಿ ಅದು. ಎಲ್ಲರಿಗೂ ನಮಸ್ತೆ, ನಾನು ಭಾವನಾ ಆರ್ ಗೌಡ. ಇವತ್ತು ನನ್ನ ಜೊತೆ ಒಬ್ಬ ಲೀಡರ್ ಇದ್ದಾರೆ. ಅವ್ರ ಬಗ್ಗೆ ಕೇಳಬೇಕು ಅಂದರೆ ಅವರದ್ದೇ ಕ್ಷೇತ್ರದ ಕಾರ್ಯಕರ್ತರ ಹತ್ರ ಕೇಳಿದಾಗ ಅವ್ರು ಹೇಳಿದ್ದೊಂದೇ, ಅವರು ನಮ್ಮ ಮಾಸ್ ಲೀಡರ್, ಅವರು ನಮ್ಮ ಅಭಿವೃದ್ಧಿಯ ಹರಿಕಾರ, ಅವರಿದ್ದಾಗ ನಮ್ಮ ತಾಲೂಕು ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇತ್ತು ಅಂತ. ಅವರು ಬೇರೆ ಯಾರೂ ಅಲ್ಲ, ಮಾಜಿ ಸಚಿವರಾದ ಎಚ್ ಹಾಲಪ್ಪನವರು. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದೆ. ಹರ್ತಾಳ್ ಹಾಲಪ್ಪನವರು ಈಗ ಏನು ಮಾಡ್ತಾ ಇದ್ದಾರೆ, ರಾಜಕೀಯವಾಗಿ ಅವರ ನಡೆಗಳು ಈಗೇನಾಗ್ತಾ ಇದೆ ಅಂತ ಬಹಳಷ್ಟು ಜನರ ಪ್ರಶ್ನೆ. ಯಾಕಂದರೆ ಒಂದು ಕಾಲದಲ್ಲಿ ಸದಾ ಸುದ್ದಿಯಲ್ಲಿದ್ದವರು ನೀವು. ಸಚಿವರಾಗಿ ಸೇವೆ ಸಲ್ಲಿಸಿದ್ದೀರಾ, ಸೊರಬ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ್ದೀರಾ, ಸಾಗರದಲ್ಲೂ ಕೂಡ. ಸೊ ಈಗ ಹಾಲಪ್ಪನವರು ಏನು ಮಾಡ್ತಿದ್ದಾರೆ ಅಂತ? ಸದ್ಯಕ್ಕೆ ನಾನು ಮಾಜಿ ಶಾಸಕ, ಹಾಗಂತ ಸುಮ್ಮನೆ ಕೂರಲ್ಲ. ರಾಜಕಾರಣಿಗಳು ನಿರಂತರವಾಗಿ ಕೆಲಸ ಮಾಡ್ತಿರ್ತಾರೆ, ಹಾಗೆ ನಾನು ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ಬಿಜೆಪಿ ಪಕ್ಷದಲ್ಲಿ ರಾಜ್ಯ ಬಿಜೆಪಿ ಉಪಾಧ್ಯಕ್ಷನಾಗಿದ್ದೀನಿ. ಹಾಗಾಗಿ ಪಕ್ಷದ ಕೆಲಸ ಇದೆ. ಈಗೊಂದು ವಾರ 10 ದಿನಗಳ ಕಾಲ ಯಡಿಯೂರಪ್ಪನವರಿಗೆ ಅಭಿಮಾನೋತ್ಸವ, ಅವರ 50 ವರ್ಷದ ರಾಜಕೀಯ ಜೀವನದಲ್ಲಿ ಅವರು ಮಾಡಿದ ಸೇವೆಗಾಗಿ ಗುರುತಿಸಿ ಪಕ್ಷಾತೀತವಾಗಿ ಎಲ್ಲರೂ ಸೇರಿ ರಾಷ್ಟ್ರ ಮಟ್ಟದಲ್ಲಿ ಒಂದು ಸನ್ಮಾನ ಮಾಡಬೇಕು ಅಂತ ಕಾರ್ಯಕ್ರಮವನ್ನು ಹಾಕ್ಕೊಂಡು ಎಲ್ಲರೂ ಸೇರಿ ಮಾಡ್ತಾಯಿದ್ವಿ. ನಾನು ಅದರಲ್ಲಿ ತೊಡಗಿಸ್ಕೊಂಡಿದ್ದೇನೆ. ಒಟ್ಟಾರೆ ರಾಜಕೀಯ ಅಂತ ಹೇಳಿದ್ರೆ ನಾನು ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಇದ್ದೀನಿ, ಕೆಲಸ ಮಾಡ್ತಿದ್ದೀನಿ. ಮತ್ತು ಶಾಸಕನಾಗಿ 3 ಕ್ಷೇತ್ರಗಳಲ್ಲಿ ಶಾಸಕನಾಗಿದ್ದೆ, 4-5 ತಾಲೂಕುಗಳಲ್ಲಿ ಆಗಿದ್ದೆ. ಅಂದರೆ ಶಿವಮೊಗ್ಗ ಗ್ರಾಮಾಂತರ, ಹೊಸನಗರ, ಸಾಗರ, ಸೊರಬ ಇಲ್ಲೆಲ್ಲ MLA ಆಗಿದ್ದೆ. ಹಾಗಾಗಿ ಅಲ್ಲಿ ಕಾರ್ಯಕರ್ತರು ಏನೋ ಹೇಳ್ತಾರೆ, ಕೆಲಸಗಳು ಹೇಳ್ತಾರೆ, ಫೋನ್ಗಳು ಬರ್ತಾ ಇರುತ್ತೆ. ಈಗ ತಾನೇ ಅದು ಬಂದಿದ್ದು, ಇದಾಗ ಕಾಯ್ತಿದ್ದಾರೆ. ಈಗ ಒಂದಿಷ್ಟು ಕಾರ್ಯಕರ್ತರು ಜನರು ಬರ್ತಾ ಇರ್ತಾರೆ, ಅವ್ರನ್ನ ಅಟೆಂಡ್ ಮಾಡ್ತಾ ಇರ್ತೀವಿ. ಮದುವೆ ಶುಭ ಕಾರ್ಯಗಳು ಬರ್ತವೆ, ಅಶುಭ ಕಾರ್ಯಗಳು ಬರ್ತವೆ, ಅದೆಲ್ಲ ಭಾಗವಹಿಸ್ತಿರ್ತಾರೆ. ಇದು ರಾಜಕಾರಣಿಗಳು ಆದವರು ಎಲ್ಲರೂ ಮಾಡ್ತಾರೆ, ನಾನು ಆ ಕೆಲಸವನ್ನು ಮಾಡ್ತಾಯಿದ್ದೀನಿ. ಒಟ್ಟಾರೆಯಾಗಿ ಹೇಳೋದಿದ್ರೆ ರಾಜಕೀಯ ಅನ್ನೋದು ಯಾರು ಹುಟ್ಟಾನೆ ರಾಜಕಾರಣಿ ಆಗಿರಲ್ಲ. ಯಾವುದೋ ಒಂದು ಘಟನೆನೋ ಅಂದರೆ ನಮ್ಮದು ಈ ಸೊರಬ ಶಿವಮೊಗ್ಗ ಕ್ಷೇತ್ರ ಅಂದರೆ ಇದೊಂದು ಹೋರಾಟದ ನೆಲ. ಉಳುವವನೇ ಭೂಮಿಯ ಒಡೆಯ ಅಂತ ಗುಡುಗಿದ ಮಣ್ಣು ಇದು. ಇದರಿಂದ ಅನೇಕ ನಾಯಕರು ಬಂದರು. ಕಾಗೋಡು ತಿಮ್ಮಪ್ಪನವ್ರು ಇರ್ಬೋದು, ಶಾಂತವೇರಿ ಗೋಪಾಲಗೌಡರು ಇರ್ಬೋದು, ಯಡಿಯೂರಪ್ಪನವ್ರು ಇರ್ಬೋದು, ಪಕ್ಷಾತೀತವಾಗಿ ಹೇಳೋದಿರೋ ಬಂಗಾರಪ್ಪನವ್ರು ಇರ್ಬೋದು. ಅವರೆಲ್ಲರ ಹಾದಿಯಲ್ಲಿ ಬಂದಂಥವ್ರು ನೀವು. ಸೊ ನಿಮ್ಮ ರಾಜಕೀಯ ಜೀವನ ಶುರುವಾಗಿದ್ದೆಲ್ಲಿಂದ ಅಂತ? ನಮ್ಮದು ರಾಜಕೀಯ ಜೀವನ, ನಾವು ವಿದ್ಯಾರ್ಥಿ ಜೀವನದಿಂದಲೇ ರಾಜಕೀಯದಲ್ಲಿದ್ವಿ. ವಿದ್ಯಾರ್ಥಿಗಳಾಗಿದ್ದಾಗಲೇ ಅನ್ಯಾಯಗಳ ವಿರುದ್ಧ ಹೋರಾಟ ಮಾಡ್ತಿದ್ವಿ. ಆಗೆಲ್ಲ ವಿದ್ಯಾರ್ಥಿ ಸಂಘಟನೆಗಳಿರ್ತಿದ್ವು, ಅದಕ್ಕೆ ಚುನಾವಣೆ ನಡೀತಾ ಇತ್ತು. ಆ ಎಲ್ಲ ಚುನಾವಣೆಯಲ್ಲಿ ನಾನು ಭಾಗವಹಿಸಿದ್ದೆ ಮತ್ತು ಚುನಾವಣೆ ನಿಂತಿದ್ದೆ ಮತ್ತು ಗೆದ್ದಿದ್ದೆ. LB ಕಾಲೇಜಿನಲ್ಲೂ ಪದಾಧಿಕಾರಿ ಆಗಿದ್ದೆ, ಸಾಗರದ ಜೂನಿಯರ್ ಕಾಲೇಜಲ್ಲಿ ಪದಾಧಿಕಾರಿ ಆಗಿದ್ದೆ. ಹೈಸ್ಕೂಲ್ನಲ್ಲಿ ಅವಾಗೆಲ್ಲ ಮಂತ್ರಿಮಂಡಲ ಅಂತ ಮಾಡೋರು, ಪ್ರೈಮರಿ ಮಿಡ್ಲ್ ಸ್ಕೂಲಲ್ಲಿ ಕೂಡ. ಆಗಿಂದ ನಮಗೆ ರಾಜಕೀಯ ಪ್ರಜ್ಞೆ ಬಂತು. ಅದಾದ ನಂತರ ಈ ಹೋರಾಟಗಳು, DSS ಹೋರಾಟ, ರೈತ ಸಂಘ ಹೋರಾಟಗಳು ತೊಡಗಿಸ್ಕೊಂಡಿದ್ದೆ ಪ್ರಾರಂಭ ವಿದ್ಯಾರ್ಥಿ ಜೀವನದಲ್ಲಿ. ಆಮೇಲೆ ಕ್ರಮೇಣ ಬಂಗಾರಪ್ಪನವರ ಸಹವಾಸ ಬಂತು, ಅವ್ರ ಜೊತೆಗೆ ಕೆಲಸಗಳನ್ನು ಮಾಡಿದ್ವಿ. ಅವರು BJP ಸೇರಿದಾಗ ನಾನು BJP ಸೇರಿದೆ. ಅದಕ್ಕೂ ಹಿಂದೆ ಅವರ ಕ್ರಾಂತಿ ರಂಗ, ಅವರ ಜನತಾ ರಂಗ, ಅವರ ಕಾಂಗ್ರೆಸ್ಸು, ಅವರ ಸಮಾಜವಾದಿ ಪಕ್ಷ, ನಂತರ BJP, ಹೀಗೆ BJPಗೆ ಅವ್ರ ಮೂಲಕ ನಾವು ಸೇರಿದ್ವಿ. BJP ಸೇರಿದ ಮೇಲೆ ಇಲ್ಲಿ ಪರಿವಾರದ ಮುಂಚೆ ನನಗೆಲ್ಲ ಪರಿವಾರದ ಸಂಪರ್ಕ ಇತ್ತು, ಸಂಘ ಪರಿವಾರ. BJP ಸೇರಿದ ಮೇಲೆ ಅದು ಹೆಚ್ಚು ಅದರಲ್ಲಿ ಭಾಗವಹಿಸ್ಕೊಳ್ಳೋದಕ್ಕೊಂದು ಅವಕಾಶ ಆಯಿತು. ಕ್ರಮೇಣ ಈಗ ನಾನು BJPನಾಗಿದ್ದೀನಿ, ನಾನೊಬ್ಬ ಪರಿವಾರದ ಸದಸ್ಯ ಅಂತ ಹೇಳಲಿಕ್ಕೆ ನನಗೊಂದು ಹೆಮ್ಮೆ ಅನಿಸುತ್ತೆ. ಸರ್, ನೀವು ಹೇಳಿದ್ರಿ ನೀವು BJPಗೆ ಬಂದಿದ್ದು ಬಂಗಾರಪ್ಪನವ್ರ ಜೊತೆ BJP ಸೇರಿದ್ದು. ಆಮೇಲೆ ನಿಮ್ಮದು ಬಂಗಾರಪ್ಪನವರ ಒಡನಾಟ ಹೆಂಗಿತ್ತು? ಬಂಗಾರಪ್ಪನವರು ಜಿಮ್ಮಪ್ಪೆ ಪರ್ಸನ್, ಅವ್ರದ್ದು ರಾಜಕೀಯನೇ ಬೇರೆ. ಆ ಥರ ಒಂದು ಗಟ್ಟಿಯಾಗಿ ನಮ್ಮದವ್ರನ್ನ ಬೆಳೆಸೋರು ಅವರು. ಹಾಗೆ ಅವ್ರಿಗೂ ಬೇಕಿತ್ತು. ನನಗೆ ಸಾಗರಕ್ಕೆ ಕೇಳಿದ್ದೆ ಆಗಲೂ ನಾನು ಟಿಕೆಟು, ಆದರೆ ಹೊಸನಗರಕ್ಕೆ ಸೀಟ್ ಕೊಟ್ಟರು. ಆವಾಗಲೂ ಅಲ್ಲಿ ನಾನು ಮೊದಲನೇ ಸರಿನೇ ಗೆದ್ದೆ. ಆವಾಗ BJP ಸೇರಿದ್ರಿಂದ ಯಡಿಯೂರಪ್ಪನವರು ಮತ್ತು ಬಂಗಾರಪ್ಪನವರು ಇಬ್ಬರು ಬಲ ಸಿಕ್ತು.
ಮತ್ತು ನಮ್ಮದೇ ಆದ ವಿದ್ಯಾರ್ಥಿ ಸಂಘಟನೆಯಿಂದ ಅವಾಗೆಲ್ಲ ಒಂದೇ ಕಾಲೇಜ್ ಸಾಗರದಲ್ಲಿ, ಹೊಸನಗರದವರು, ಸಾಗರದವರು, ಸೊರಬದವರು, ಶಿಕಾರಿಪುರದವರು ಸಾಗರ ಕಾಲೇಜಿಗೆ ಓದಕ್ಕೆ ಬರಬೇಕಾಗಿತ್ತು. ಅಲ್ಲಿ ವಿದ್ಯಾರ್ಥಿ ನಾಯಕನಾಗಿ ನಾನು ಗುರುತಿಸ್ಕೊಂಡಿದ್ದೆ, ವಿದ್ಯಾರ್ಥಿ ಚಳುವಳಿಗಳಲ್ಲಿದ್ದೆ. ಹಾಗಾಗಿ ನನಗೆ ಗೆಲ್ಲೋದಕ್ಕೆ ಎಲ್ಲ ಅವಕಾಶ ಆಯಿತು. ಹೀಗೆ ಬಂಗಾರಪ್ಪನವರು BJP ಬಿಟ್ಟು ಮತ್ತೆ ಸಮಾಜವಾದಿಗೆ ಹೋದರು. ಆಗಲೂ ಕೂಡ ಅವ್ರನ್ನ ಬೆಂಬಲಿಸಿದ್ವಿ. ಸಮಾಜವಾದಿ ಬಿಟ್ಟು ಮತ್ತೆ ಅವ್ರು ಜನತಾ ದಳಕ್ಕೆ ಹೋದಾಗ ನಾವು BJPಲಿ ಹೋಗ್ತೀವಿ. ನೀವು ಸಮಾಜವಾದಿಗೆ ನೀವು ಹೋಗಿದ್ವಿ? ಹೌದೌದು, ಸ್ವಲ್ಪ ದಿನ ಸಮಾಜವಾದಿ ಪಕ್ಷ ಅಂತ MLA, BJP MLA, ಪಕ್ಷ ಸಮಾಜವಾದಿ ಅಂತ ಹೋಗಿದ್ವಿ. ಬಂಗಾರಪ್ಪನವ್ರು ಟಿಕೆಟ್ ಕೊಡಿಸಿದ್ರು, ಬಂಗಾರಪ್ಪನ ಜೊತೆಗೆ MLA ಮಾಡಿದ್ದನ್ನು ಕಾಣ್ತಿದ್ವಿ. ಆಮೇಲೆ ಅವರು ಸಮಾಜವಾದಿ ಪಕ್ಷವನ್ನು ಬಿಟ್ಟು ಇದಕ್ಕೆ ಹೋದರು, ಜನತಾ ದಳ JDS. ಆಗ ನಾವು BJPಲಿ ಹೋಗ್ಕೊಂಡಿವಿ. ಆಗ ಯಡಿಯೂರಪ್ಪನವ್ರು ನಮ್ಗೆ ಕರೆದು ಬಾರಪ್ಪ ಸ್ಥಾನಮಾನ ಕೊಡ್ತೀವಿ, ಇರಿ ನೋಡೋಣ ಒಳ್ಳೇದಾಗುತ್ತೆ ಅಂದರು. ಹಾಗಾಗಿ BJPಲಿ ಉಳಿದ್ವಿ, ಯಡಿಯೂರಪ್ಪನ ಜೊತೆ ಉಳಿದ್ವಿ. ಸರ್, ನೀವು ನಿಮ್ಮ ಮಾತು ಕೇಳ್ತಾ ಇದ್ದಾಗ ಚೆನ್ನಾಗಿ ಗೊತ್ತಾಗುತ್ತೆ ರಾಜಕೀಯದಲ್ಲಿ ಗುರು ಮುಖ್ಯ ಅನ್ನೋದು. ಯಾಕಂದರೆ ಕರ್ಕೊಬಂದಿದ್ದು ಬಂಗಾರಪ್ಪನವರು, ಅವರು ಪಕ್ಷ ಚೇಂಜ್ ಮಾಡಿದಾಗ ಯಡಿಯೂರಪ್ಪನವರ ಪ್ರಭಾವ ಇರ್ಬೋದು, ಸಂಘ ಪರಿವಾರದ ಪ್ರಭಾವ ಇರ್ಬೋದು, ನೀವು ಇಲ್ಲೇ ಇರಬೇಕು ಅಂತ ಅನ್ನಿಸ್ತು. ಹಾಗಾಗಿ ಒಂದು ರಾಜಕೀಯದಲ್ಲಿ ವಾತಾವರಣ ಎಷ್ಟು ಮುಖ್ಯ ಆಗುತ್ತೆ, ಒಬ್ಬ ಗುರು ಎಷ್ಟು ಮುಖ್ಯ ಆಗ್ತಾರೆ ಅಂತ. ರಾಜಕೀಯದಲ್ಲಿ ತತ್ವ ಸಿದ್ಧಾಂತಗಳು ಮುಖ್ಯ, ಮತ್ತು ಜನರ ಸಂಪರ್ಕನೂ ಮುಖ್ಯ. ಮಾಸ್ ಪೊಲಿಟಿಕ್ಸು ಬೇಕು, ಕೇಡರ್ ಪೊಲಿಟಿಕ್ಸು ಬೇಕು. BJPಲಿ ಕೇಡರ್ ಪೊಲಿಟಿಕ್ಸ್ ಇದೆ, ಯಡಿಯೂರಪ್ಪನ ಕಾರಣಕ್ಕಾಗಿ ಮಾಸ್ ಪೊಲಿಟಿಕ್ಸು ಇತ್ತು. ಬಂಗಾರಪ್ಪನವ್ರದ್ದು ಹಾಗಲ್ಲ, ಬರೀ ಮಾಸ್ ಪೊಲಿಟಿಕ್ಸ್. ಮತ್ತು ಭಾಳ ಪಾರ್ಟಿಗಳು ಅವ್ರ ಜೊತೆಗೆ 4 ಪಾರ್ಟಿ ನಮ್ಮ ವಯಸ್ಸಿಗೆ ಆಗೋಗಿತ್ತು. ಆವಾಗಲೇ 20 ವರ್ಷದಿಂದ 4 ಪಾರ್ಟಿ ಆಗೋಗಿತ್ತು. ಆಮೇಲೆ ಸಾಕಪ್ಪ ಅಂತ ಹೇಳಿದ್ವಿ. ಮತ್ತು ಅಲ್ಲೂ ಒಂದಿಷ್ಟು ಜನ ಇರ್ತಾರಲ್ಲ ರಾಜಕೀಯ ಹುಳಿ ಹಿಂಡಿಯವರು, ಹಾಗಾಗಿ ನಮ್ಗೆ ಅವ್ರಿಗೆ ವ್ಯತ್ಯಾಸ, ಡಿಫ್ರೆನ್ಸ್ ಬಂತು. ನಾವು BJPಲಿ ಉಳ್ಕೊಂಡ್ವಿ, ಯಡಿಯೂರಪ್ಪನವ್ರ ಜೊತೆ ಸೇರಿಕೊಂಡ್ವಿ. ಯಡಿಯೂರಪ್ಪನವ್ರ ಜೊತೆಗೆ ಅಷ್ಟೇ ನಿಷ್ಠೆಯಿಂದ ಈಗ ಅನ್ಕ್ವಶನಬಲ್ ಲಾಯಲ್ಟಿ ಅಂತ. ನನ್ನ ಲಾಯಲ್ಟಿ ಯಡಿಯೂರಪ್ಪನವ್ರ ವಿಷಯದಲ್ಲಿ ಅನ್ಕ್ವಶನಬಲ್ ಲಾಯಲ್ಟಿ. BJP ವಿಷಯದಲ್ಲಿ ನಂದು ಈಗ ಅನ್ಕ್ವಶನಬಲ್ ಲಾಯಲ್ಟಿ. ನನ್ನ ಯಾರು ಪ್ರಶ್ನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು 100% BJP ಮನುಷ್ಯ, 100% ಯಡಿಯೂರಪ್ಪ ಮನುಷ್ಯ. ಇದು ಬೇಕಾಗ್ತದೆ, ಪಕ್ಷವೂ ಬೇಕಾಗ್ತದೆ, ನಾಯಕರು ಬೇಕಾಗ್ತಾರೆ. ಹಾಗಾಗಿ ಅನ್ಕ್ವಶನ್ ನಾಯಕತ್ವ ಅಂತ ಹೇಳಿದೆ. ಹಾಗಾಗಿ ಯಡಿಯೂರಪ್ಪನ ಜೊತೆ KJP ಕೂಡ ಹೋಗ್ಬೇಕಾಗಿ ಬಂತು. ಅದು ನಾಯಕ ನಿಷ್ಠೆ ಅಂತ, ಪಕ್ಷ ನಿಷ್ಠೆ, ಸ್ವಾಮಿ ನಿಷ್ಠೆ ಅಂತ ಎರಡೂ ಇರಬೇಕಾಗ್ತದೆ ಮನುಷ್ಯನಿಗೆ. ಸ್ವಾಮಿ ನಿಷ್ಠೆಯಿಂದ ನಾವು KJPಗೆ ಹೋದ್ವಿ, ನಾವೀಗ BJP ಇದ್ದೀವಿ. ಈಗ ಪಕ್ಷ ನಿಷ್ಠೆ, ಸ್ವಾಮಿ ನಿಷ್ಠೆ ಎರಡೂ ಇದೆ. ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅಂತ ಹೇಳಿದ್ದಾರೆ. ದೇಶ ಮೊದಲು, ದೇಶ ಆದಮೇಲೆ ಧರ್ಮ, ಧರ್ಮ ಆದಮೇಲೆ ಪಕ್ಷ, ಪಕ್ಷ ಆದಮೇಲೆ ನಾಯಕ. ಎಷ್ಟು ವರ್ಷ ಆಯಿತು ಸರ್ ರಾಜಕೀಯ ಜೀವನಕ್ಕೆ ಬಂದು? ನಾವು ಚುನಾವಣಾ ರಾಜಕೀಯಕ್ಕೆ ಬಂದು 22 ವರ್ಷ ಆಯಿತು. 22 ವರ್ಷ ಮುಂಚೆ ಚುನಾವಣೆಗೆ ರಾಜಕೀಯಕ್ಕೆ ಬಂದು. ಮುಂಚೆ ಎಲ್ಲ ರಾಜಕೀಯದಲ್ಲೇ ಇದ್ವಿ, ವಿದ್ಯಾರ್ಥಿಯಿಂದಲೇ ಇದ್ವಿ. ಇಡೀ ಸಾಗರದಲ್ಲಿ ನೋನ್ ಪರ್ಸನ್ ನಾನು. ಅಂದರೆ ನಮ್ಮ ಸಮಕಾಲೀನರಿಗೆ ಈ ಹಳ್ಳಿಯಿಂದ ಬಂದು ಎಷ್ಟು ಹಾರಾಡ್ತಾರೋ ಮರ ಇವರು ಅಂತ ಅನ್ನೋರು. ಈಗೆಲ್ಲ ಅವರೇ ನಮಗೊಂದು ಅಸೆಟ್. ನನಗೆ 3-4 ಕಡೆ ಚುನಾವಣೆ ನಿಲ್ಲಂಗೆ ಆಗೋಯ್ತು. ಅಲ್ಲಿ ಹೋದಲ್ಲೆಲ್ಲ ನಮಗೆ ಸಿಕ್ಕಿದ್ರು ನಮ್ಮ ಸ್ನೇಹಿತರು, ಕಾಲೇಜ್ ಮೇಟ್ಗಳು, ಕ್ಲಾಸ್ಮೇಟ್ಗಳು ಮತ್ತು ಹಿಂದೆ ಮುಂದೆ ಓದೋರು. ಅವ್ರ ಸಂಪರ್ಕ ಇತ್ತು. ಹಾಗಾಗಿ ಅದು ನಾನು ಸೊರಬಕ್ಕೆ ಹೋಗಿ ನಿಂತಾಗಲೂ ಸಹಾಯ ಆಯಿತು. ಹೊಸನಗರಕ್ಕೆ ಹೋಗಿ ನಿಂತಾಗಲೂ ಅಲ್ಲಿಂದ ಕಾಲೇಜಿಗೆ ಹೋದ್ರು, ಯಾವ ಹಳ್ಳಿಗೆ ಹೋದ್ರು ಯಾರೋ ಒಬ್ಬ ಸ್ನೇಹಿತರು ಸಿಗೋರು. ಇನ್ನು ಸಾಗರದಲ್ಲಂತೂ ಎಲ್ಲ ಗೊತ್ತಿರೋದೇ ನಮಗೆ, ಇಲ್ಲೇ ಹುಟ್ಟು ಬೆಳೆದವ್ರು ನಾವು. ಹಾಗಾಗಿ ನನಗೆ ಅದೇನು ಭಾಳ ಇದು ಅನ್ನಿಸ್ಲಿಲ್ಲ. 22 ವರ್ಷ ಆಯಿತು ಚುನಾವಣಾ ರಾಜಕೀಯಕ್ಕೆ ಬಂದು. 2004ರಲ್ಲಿ ಚುನಾವಣೆ. 2004ರಲ್ಲಿ ಬಂದಿದ್ದು. ಹೆಂಗೆ ಸರ್ ಇದು? ಈಗ ನಾವು ನೋಡ್ತಾ ಇರ್ತೀವಿ, ಒಬ್ಬ ನಾಯಕ ಒಂದು ತಾಲೂಕಲ್ಲಿ ಅವ್ರು ಏನಾದರೂ ಎಲೆಕ್ಷನ್ಗೆ ನಿಂತರು, ಅಕಸ್ಮಾತ್ ಒಂದು ಜಿಲ್ಲೆಯಲ್ಲಿ ನಿಂತರು ಅಂದರೆ ಅದನ್ನು ಅವರ ತಮ್ಮ ಭದ್ರಕೋಟೆಯನ್ನಾಗಿ ಮಾಡ್ಕೊತಾರೆ. ಅಂದರೆ ಸತತ ಬಾರಿ ಎಷ್ಟು ಸಲ ನಿಂತರೂ ಗೆಲ್ಲಬೇಕು ಅನ್ನೋ ರೀತಿ. ಅಕಸ್ಮಾತ್ ಅವ್ರು ಬೇರೆ ಕ್ಷೇತ್ರಕ್ಕೆ ಹೋದರೆ ಗೆಲುವು ಸಾಧಿಸೋ ಪ್ರಮಾಣ ಕಡಿಮೆ ಇರುತ್ತೆ, ಯಾಕಂದರೆ ಹುಟ್ಟಿ ದೂರದಾಗಿರುತ್ತೆ ಸುತ್ತಮುತ್ತಲಿನ ವಾತಾವರಣ. ನೀವು ನೋಡಿದರೆ ಇಷ್ಟೊಂದು ಕ್ಷೇತ್ರಗಳಲ್ಲೂ ಕೂಡ ಗೆಲುವು ಸಾಧಿಸಿದ್ದೀರಾ, ಇಷ್ಟೊಂದು ಜನಸಂಪರ್ಕ. ಹೆಂಗೆ ಒಬ್ಬ ನಾಯಕ 3-4 ಕ್ಷೇತ್ರಗಳಿಗೂ ಕೂಡ ಸರಿ ಸಮಾನವಾಗಿ ಹೊಂದ್ಕೊಳ್ತಾರೆ ಅಂದರೆ ಹೇಗೆ ಸಾಧ್ಯ ಸರ್? ಇಲ್ಲ, ನಾವು ಒಂದು ಪಕ್ಷ ಕಾರಣ, ಇನ್ನೊಂದು ನಾಯಕರ ಕಾರಣ, ಇನ್ನೊಂದು ನಾನು ಕೂಡ ಎಲ್ಲರ ಜೊತೆಗೆ ಸಮನ್ವಯ ಸಾಧಿಸ್ತಾ ಇದ್ದೆ. ಹೇಳಿದ್ ನಾನು ಕಾಲೇಜ್ ದಿನಗಳಲ್ಲೇ ಈ 3 ತಾಲೂಕಲ್ಲಿ ಸಾಗರ, ಸೊರಬ, ಹೊಸನಗರದ ನನಗೆ ಸಂಪರ್ಕ ಇರ್ತಿತ್ತು. ಅಲ್ಲಿಂದ ಎಲ್ಲ ಸ್ನೇಹಿತರು ಬರೋರು. ಈಗ ಅವರೆಲ್ಲ ನಮ್ಮಂಗೆ ವಯಸ್ಸಾಗಿದೆ, ಅವರೆಲ್ಲ ಸಿಕ್ತಿರ್ತಾರೆ. ಅದೊಂದು. ಮತ್ತು ಶಿವಮೊಗ್ಗ ಗ್ರಾಮಾಂತರ ಅಂದರೆ ನಮ್ಮ ಸಾಗರದಿಂದ ಶರಾವತಿ ಮುಳುಗಡೆ ರೈತರು, ಅದೊಂದು ದೊಡ್ಡ ಸಂಖ್ಯೆ ಇದೆ, ಅಲ್ಲೊಂದು 10,000 ಓಟೇ ಇದೆ. ಅವ್ರ ವಿಷಯ ಬಂದಾಗಲೆಲ್ಲ ನಾನು ಬಂಗಾರಪ್ಪನವ್ರ ಜೊತೆಗೆ ಅವ್ರ ಅಧಿಕಾರದ ಇದ್ದಾಗಲೂ ಕೂಡ ಅವ್ರ ಸಮಸ್ಯೆಗಳನ್ನ ತೊಗೊಂಡು ಅವ್ರ ಜೊತೆಗೆ ಮಾತಾಡ್ತಿದ್ವಿ. ಹಾಗಾಗಿ ಅದೊಂದು ವೋಟ್ ಬ್ಯಾಂಕು. ಶಿವಮೊಗ್ಗ ಸಿಟಿಲಿ 40,000 ಓಟ್ ಇತ್ತು, ಅಲ್ಲಿ ಪಕ್ಷ ಸದೃಢವಾಗಿತ್ತು. ಹೀಗೆ ಎಲ್ಲ ಕಡೆ ಸಕ್ಸಸ್ ಆಯಿತು. ಮತ್ತು ಅನಿವಾರ್ಯ ಆಗುತ್ತೆ, ಕೆಲವು ಸರಿ ಸೃಷ್ಟಿ ಮಾಡ್ತದೆ. ನಾನು ಹೊಸನಗರ ಕ್ಷೇತ್ರದಲ್ಲಿ ಶಾಸಕನಾಗಿದ್ದೆ, ಅಷ್ಟೊತ್ತಿಗೆ ಆ ಕ್ಷೇತ್ರ ಹೋಯಿತು, ಟಿಕೆಟೇ ಇಲ್ಲ. ಸಾಗರ ಕೊಡ್ತೀವಿ ಅಂತ BJP ಹೋಗ್ಕೊಂಡೆ. ಇಲ್ಲ, ಸೊರಬಕ್ಕೆ ಹೋಗಿ ನಿಲ್ಬೇಕು ಅಂದರು, ಸೊರಬಕ್ಕೆ ಹೋಗಿ ನಿಂತ್ವಿ.
ಇತ್ತು. ಸೀದಾ ನಾವು ಫೈಟ್ ಮಾಡಿದ್ವಿ, ಅಲ್ಲೂ ಗೆದ್ದೆ. ಅದಾದಮೇಲೆ ಸೊರಬದಲ್ಲಿ ನಿಲ್ಲಬೇಕು ಅಂತ ಎಲ್ಲ ವ್ಯವಸ್ಥೆ ಸೋತ ಮೇಲೂ ಮಾಡಿದ್ದೆ. ಅಷ್ಟೊತ್ತಿ ಕುಮಾರ್ ಬಂಗಾರಪ್ಪನವ್ರನ್ನ ಪಕ್ಷಕ್ಕೆ ಸೇರಿಸ್ಕೊಂಡ್ರು. ನಂಗೆ ಟಿಕೆಟೇ ಇಲ್ಲ. ಆಗ ನನ್ನ 90+ ಸಾಗರ ನಂಗೆ ಕೊಡಿ ಅಂತ ಹೇಳಿದೆ. ಸಾಗರಕ್ಕೆ ಯಡಿಯೂರಪ್ಪನವ್ರು ಕೊಟ್ಟರು. ಇಲ್ಲೂ ಕೂಡ ಯಾವ ಕಾರಣಕ್ಕೂ ಗೆಲ್ಲಲ್ಲ ಅಂತ ಜನ ಮಾತಾಡೋದು, ಗೆದ್ದು ಹೀಗೆ ಪಕ್ಷ ಮತ್ತು ಕಾರ್ಯಕರ್ತರು ಮತ್ತು ನನ್ನ ವೈಯಕ್ತಿಕ ಸ್ನೇಹಿತರು ಇದ್ದಾರೆ. ಅದು ಮುಖ್ಯ, ಅದು ಒಂದು ಭಾಳ ಮುಖ್ಯ ರಾಜಕೀಯದಲ್ಲಿ. ಸರ್, ಇದ್ರ ಜೊತೆಗೆ ನೀವು ಗೆದ್ದಂತಹ ಕ್ಷೇತ್ರ ಸೊರಬ ಕ್ಷೇತ್ರದ ಬಗ್ಗೆ ಹೇಳೋದಿದ್ರೆ, ಯಾಕಂದರೆ ಅಲ್ಲಿ ಕಾರ್ಯಕರ್ತರಿಗೆ ಈಗೂ ನಿಮ್ಮ ಮೇಲೆ ಅಪಾರವಾದ ಅಭಿಮಾನ. ಅಂದರೆ ಹೇಳ್ತಾರೆ ಅಭಿವೃದ್ಧಿ ಹರಿಕಾರ ಅಂತ ಹೇಳ್ತಾರೆ ಅಂತ ನಾನು ಹೇಳಿದೆ. ಬಂಗಾರಪ್ಪನವರ ನಂತರ ರಸ್ತೆ ಅಗಲೀಕರಣ ಮಾಡಿದ್ದಾಗಿರ್ಬೋದು, ಯಾರಾದರೂ ಮಾಡಿದ್ದಾರೆ ಅಂದರೆ ಅದು ನಮ್ಮ ಹಾಲಪ್ಪನವರೇ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ. ಸೊ ಆ ಕ್ಷೇತ್ರದ ಬಗ್ಗೆ, ಆ ಕ್ಷೇತ್ರದ ಕಾರ್ಯಕರ್ತರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಇಲ್ಲ, ಎಲ್ಲ ಕಡೆ ಹೇಳ್ತಾರೆ. ಈಗ ಶಿವಮೊಗ್ಗ ಗ್ರಾಮಾಂತರದಲ್ಲೂ ಇದನ್ನೇ ಹೇಳ್ತಾರೆ, ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ. ಸೊರಬದಲ್ಲೂ ಹೇಳ್ತಾರೆ, ನಾವು ಒಂದಿಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ವಿ. ಈಗಲೂ ಹೊಸನಗರದಾಗೂ ಮಾಡಿದ್ವಿ, ನೆನೆಸ್ಕೊಳ್ತಾರೆ ಕೆರೆಯಲ್ಲಿ ಹೋಗಿ. ಸಾಗರದಲ್ಲಿ ಈಗ ಹೇಳಲ್ಲ ಜನ, ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಹೇಳ್ತಾರೆ, ಇನ್ನೊಂದು 4 ವರ್ಷ ಆದಮೇಲೆ ಹೇಳ್ತಾರೆ. ಈ ಸಾಗರದಲ್ಲಿ ಹಿರಿಯರಾದ ಕಾಗೋಡು ತಿಮ್ಮಪ್ಪನವರು 6 ಸಾರಿ MLA, ಈಗ ಇನ್ನು ಗೋಪಾಲ್ ಕೃಷ್ಣ ಅವರು 3 ಸಾರಿ MLA. ಆ 9 ಸಾರಿ ಅವರು ಒಂದೇ ಕುಟುಂಬದಲ್ಲಿ ಅವರೇ ಕಾಗೋಡು ಫ್ಯಾಮಿಲಿಯೇ MLA. ಆದರೆ ಈ ಸಾಗರಕ್ಕೆ ಒಂದು ಒಳ್ಳೆ ರಸ್ತೆ ಮಾಡೋಣ, ಡಬಲ್ ರೋಡ್ ಮಾಡೋಣ ನನ್ನ ಕಲ್ಪನೆಯೇ ಯಾರಿಗೂ ಬಂದಿರಲಿಲ್ಲ. ಇಲ್ಲಿ ಯೋಗ ನಾನು MLA ಆದೆ. 1.5 ವರ್ಷ ಕುಮಾರಸ್ವಾಮಿ ಗೌರ್ಮೆಂಟ್ ಇತ್ತು, 1 ವರ್ಷ ಕೊರೋನಾ ಬಂತು. ಅದ್ರ ಮಧ್ಯೆ ಯಡಿಯೂರಪ್ಪನವರು ಮತ್ತು MP ರಾಘವೇಂದ್ರ ಅವರ ಸಹಕಾರ ಪಡೆದು ಸಾಗರದಲ್ಲಿ 5 ರಸ್ತೆಗಳನ್ನು, ಶಿವಮೊಗ್ಗ ರೋಡು, ಜೋಗ ರೋಡು, ಕೆಳದಿ ರಸ್ತೆ, ಸೊರಬ ರಸ್ತೆ, ಇಲ್ಲಿ ಹೊಸನಗರ ರಸ್ತೆ ಡಬಲ್ ರೋಡ್ ಮಾಡಿದ್ದೇವೆ. ನಾವಿದ್ದಾಗ ಆಗಿದ್ದು. ಮತ್ತು ಇಲ್ಲೊಂದು ಸಣ್ಣ ಬೈಪಾಸ್ ಮಾಡಿದ್ದೇವೆ ಸೊರಬ ರಸ್ತೆಗೂ ಶಿವಮೊಗ್ಗ ರಸ್ತೆಗೂ. ಇದು ಸಾಧ್ಯ ಇದೆ. ಈಗ ಮಾತಾಡೋದು ಗಣಪತಿ ಕೆರೆ ಮುಚ್ಚಿ ಹೋಗಿತ್ತು, ಗಣಪತಿ ಕೆರೆ ಇನ್ನೇನು ಕ್ಲೋಸ್ ಆಗಿ ಮಲಮೂತ್ರಗಳೆಲ್ಲ ತುಂಬಿ ಹೋಗಿತ್ತು, ಅದನ್ನು ಮಾಡಿದ್ವಿ. ಹಾಗಾಗಿ ಇಲ್ಲೂ ಕೂಡ ಇನ್ನೊಂದು 4 ವರ್ಷ ಹೋದ್ಮೇಲೆ ನೆನೆಸ್ತಾರೆ ಅಷ್ಟೇ. ಸೊರಬದಲ್ಲೂ ಅಷ್ಟೇ ಕೆಲಸ ಮಾಡಿದ್ದೀವಿ. ಈಗಲೂ 10 ಜನ ಹೇಳ್ತಾರೆ, ಅನೇಕ ಜನ ಕನ್ಫ್ಯೂಸು ಮಾಡ್ತಾರೆ. ನೀವು ಕನ್ಫ್ಯೂಸ್ ಮಾಡಬೇಡಿ ದಯವಿಟ್ಟು, ಯಾಕಂದರೆ ಸೊರಬಕ್ಕೆ ನಿಲ್ತಾರಂತೆ ಅಂತ ಇಲ್ಲೊಂದು ಸುದ್ದಿ ಶುರುವಾಗ್ಬಿಟ್ಟಿದೆ. ಹಾಗೆಲ್ಲ ಮಾಡೋಕ್ಕಾಗಲ್ಲ. ಅಲ್ಲಿ ಕುಮಾರ್ ಬಂಗಾರಪ್ಪನವರಿದ್ದಾರೆ, ಅಲ್ಲಿ ನಮ್ಮದು ರಾಷ್ಟ್ರೀಯ ಪಕ್ಷ, ಅಲ್ಲಿ ಕೆಲಸ ಮಾಡಿದ್ವಿ, ನೆನೆಸ್ಕೊಳ್ತಾರೆ. ಇಲ್ಲೂ ಅಷ್ಟೇ ಶರಾವತಿ ಮುಳುಗಡೆ ರೈತರು ಕುಂಸಿ ಹೋಗ್ಲಿಲ್ಲಿದ್ದಾರೆ, ಅಲ್ಲಿ ನೆನೆಸ್ಕೊಳ್ತಾರೆ ನಾವು ಅವ್ರಿಗೆ ಮಾಡಿಕೊಟ್ಟು ಕೆಲಸ. ಇಲ್ಲೂ ಕೂಡ ಹಳ್ಳಿಗೆ ಕಾಂಕ್ರೀಟ್ ರಸ್ತೆ ಮಾಡಿದ್ವಿ ನಾವು. ಅದು 100 ವರ್ಷ ಇದ್ರೂ ಹಾಳಾಗದಿರೋಂಥ ರಸ್ತೆನೂ ಮಾಡಿದ್ದೀವಿ. 888 ಸಣ್ಣ ಪುಟ್ಟ ರಸ್ತೆಗಳನ್ನ ಮಾಡಿದ್ದೀವಿ. ಇಲ್ಲೂ ನಮ್ಮದು ಡೆವಲಪ್ಮೆಂಟ್ ಓರಿಯೆಂಟೆಡ್. ಇನ್ನು ಬಂಗಾರಪ್ಪನವ್ರು ಮಾಡಿಲ್ಲ, ಅವ್ರ ಕ್ಷೇತ್ರ ಅಂದರೆ ಬಂಗಾರಪ್ಪನವ್ರು ಇದ್ದಾಗ ಅವು ಹೋರಾಟದ ದಿನಗಳು, ಅವಾಗ ಡೆವಲಪ್ಮೆಂಟ್ ಡೇಸ್ ಅಲ್ಲ, ಹೋರಾಟದ ದಿನಗಳು. ಕಾಗೋಡು ತಿಮ್ಮಪ್ಪನ 6 ಸಾರಿ MLA ಅಂದ, ಅವ್ರದ್ದು ಮೊದಲು 3 ಸಾರಿ MLA ಆದಾಗಲೂ ಹೋರಾಟದ ದಿನಗಳು, ಆಗ ಡೆವಲಪ್ಮೆಂಟ್ ಡೇಸ್ ಅಲ್ಲ. ಯೋಗ ಯಡಿಯೂರಪ್ಪನವ್ರು ಹೋರಾಟದ ದಿನಗಳನ್ನು ನೋಡಿದ್ರು, ಅಭಿವೃದ್ಧಿ ದಿನಗಳನ್ನು ನೋಡಿದರು. ಅಭಿವೃದ್ಧಿ ದಿನಗಳಲ್ಲಿ ಅಭಿವೃದ್ಧಿಯನ್ನು ಮಾಡಿದರು. ನಮ್ಮಂಥ ಮಾಡೋ ಅಂಥವ್ರಿಗೆ ಬೆಂತಟ್ಟಿ ಕೆಲಸ ಮಾಡಿಸಿದ್ರು ಯಡಿಯೂರಪ್ಪ. ಸೊ ಒಂದು ಕಡೆ ಹೀಗಾಗಿ ಅಲ್ಲಪ್ಪ ಕೆಲಸ ಅಂತ ನಾವು ಕೆಲಸಗಾರ. ನನಗೆ ಆ ಹೆಮ್ಮೆ ಇದೆ. ಯಾವ ರಸ್ತೆ ನೀವು ಎಲ್ಲಿಂದ ಎಲ್ಲಿ ತನಕ ಹೋಗಿ ನಾವು ಕೇವಲ 3.5 ವರ್ಷದಲ್ಲಿ ರಸ್ತೆ ಬೇಕಾದ್ರೆ ಹೆಸರು ಹೇಳಬಲ್ಲೆ ನಾನು. ಇಲ್ಲಿಂದ ತ್ಯಾಗರ್ತಿಯಿಂದ ಇಂಡಿವಳ್ಳಿ ರಸ್ತೆ ಹೇಗಿತ್ತು ಈಗ ಹೇಗಿದೆ. 6 ವರ್ಷ ಆಯಿತು. ಒಂದು ಸಣ್ಣ ಇಷ್ಟು ಕೂಜಿ ಮನೆ ಹೊಂಡ ಬಿದ್ದಿದೆ. ಆ ಥರ ನಮ್ಮ ಕೆಲಸ. ಈಗ ಯಾವ ಕೆಲಸ ಹೇಳಿದ್ರು ಹಂಗೆ ಗಟ್ಟಿಯಾಗಿ ಮಾಡಿದ್ದೀವಿ. ಸರ್, ನೀವು ರಾಜಕೀಯಕ್ಕೆ ಬರುವಾಗ ಯಾವ ಉದ್ದೇಶ ಇತ್ತು? ಅಂದರೆ ಕೆಲವೊಬ್ರಿಗೆ ನಮಗೆ ಉದ್ದೇಶ ಇರುತ್ತೆ, ಜನರಿಗೆ ಈ ರೀತಿ ಸೇವೆ ಮಾಡಬೇಕು, ಈ ಒಂದು ಕ್ಷೇತ್ರದಲ್ಲಿ ನಾನು ಈ ರೀತಿ ಕೊಡುಗೆ ಕೊಡಬೇಕು ಅನ್ನೋದಿರುತ್ತೆ. ನಿಮಗೆ ಯಾವ ರೀತಿ ಇತ್ತು? ಏನಿಲ್ಲ, ಅನ್ಎಂಪ್ಲಾಯ್ಮೆಂಟು, ನಿರುದ್ಯೋಗ. ಫಸ್ಟು ನಾನು ಬೆಂಗಳೂರು ಡಿಗ್ರಿ ಮುಗಿದ್ಕೊಂಡು ಬೆಂಗಳೂರಿಗೆ ಹೋಗಿ ಉದ್ಯೋಗವನ್ನು ಪ್ರಾರಂಭ ಮಾಡಿದ್ವಿ. ನೀವು ಬೆಂಗಳೂರಲ್ಲಿ? ಹೌದು, ಉದ್ಯಮ ಸಣ್ಣಕ್ಕೆ ಶುರು ಮಾಡಿದ್ವಿ. ಇಲ್ಲಿ ಬರೋ ಯಾರೇ SLC ಫೇಲ್, PUC ಫೇಲ್, ಡಿಗ್ರಿ ಫೇಲ್ ಆದ್ರೆಲ್ಲ ನನ್ನ ಹತ್ರ ಕೆಲಸ, ಇನ್ಕ್ಲೂಡಿಂಗ್ ಅವ್ರು ನಮ್ಮ ಸಾಗರದ ಈಗಿನ ಶಾಸಕರು ಕೂಡ ನನ್ನ ಹತ್ರನೇ ಬಂದು ನಾನೇ ಬೇರೆ ಕಡೆ ಕೆಲಸಕ್ಕೆ ಸೇರಿಸಿದ್ದೆ ಪ್ರೈವೇಟಲ್ಲಿ. ಗೊತ್ತಿದೆ ಅದು ಅವರಿಗೂ, ಈಗ ಹೇಳದೇ ಇರ್ಬೋದು. ಅದೇನು 100 ಜನಕ್ಕೆ ಗೊತ್ತಿದೆ. ನಾನು ಹೀಗೆ ಒಂದು 8,000 ಜನಕ್ಕೆ ಸೇರಿಸಿದ್ದೆ ಬೆಂಗಳೂರಿನಲ್ಲಿ ಪ್ರೈವೇಟ್ ಕೆಲಸ. ಅದ್ರ ದುಡ್ಡಿರೋ ಜಾಗ ತೋರಿಸಿದ್ದೆ, ಇಲ್ಲಿ ಕೆಲಸ ಮಾಡಿ ದುಡ್ಡಿದೆ, ನೀವು ಅಲ್ಲಿ ದುಡ್ಕೊಂಬಂದು ಇಲ್ಲೇನೋ ಮಾಡಿ ಅಂತ ನಾನು ಹಾಗೆ ಮಾಡಿದ್ದೆ. ಹಾಗೆ ಅವರಿಗೆಲ್ಲ ಒಂದು ಕಲ್ಪಿಸ್ಬೇಕು ಒಳ್ಳೆ ಉದ್ಯೋಗವನ್ನು ಅಂತ. ಉದ್ಯೋಗ ಆಯಿತು, ಅನುಕೂಲ ಆಯಿತು. ಈಗೇನಾಯಿತು, 2000ರಿಂದ ಈಚೆಗೆ ಡೆವಲಪ್ಮೆಂಟ್ ಡೇಸ್. ಪ್ರತಿ ಹಳ್ಳಿಗೆ ರಸ್ತೆ ಆಗಬೇಕು, ಸಂಪರ್ಕಗಳು ಬೇಕು, ಹಳ್ಳಿಗಳಿಗೆ ಸೇತುವೆಗಳು ಬೇಕು ಅಂತ ಹೇಳಿ ಶರಾವತಿಗೆ ಸೇತುವೆ ಕಟ್ಟಿದೀವಲ್ಲ. ಶರಾವತಿ ಪಟಗುಪ್ಪ ಸೇತುವೆ ಅಂತ ಒಂದು ಕಟ್ಸಿದೀವಿ ನಾನೇ. ಆಮೇಲೆ ಸಾಹೇಬರು ಯಡಿಯೂರಪ್ಪನವರು, ರಾಘವೇಂದ್ರ ಇವ್ರನ್ನ ಹಿಡ್ಕೊಂಡು ನಾವು ಶರಾವತಿ ಸಿಗಂದೂರು ಸೇತುವೆನೇ ಕಟ್ಟಿ ಆಯಿತು. ಈಗ ಇನ್ನೂ 3 ಸೇತುವೆ ನಡೀತಾ ಇದೆ. 4 ಸೇತುವೆಗಳು ಬರದಿಂದ ನಡೀತಾ ಇದೆ. ಹಸುಮಕ್ಕಿ ಸೇತುವೆ ತಿಮ್ಮಪ್ಪನ ಶುರು ಮಾಡಿದ್ರು.
ಅದು ಭಾಳ ತಡ ಆಯಿತು. ಟೆಕ್ನಿಕಲ್ ಪ್ರಾಬ್ಲಮ್ಗಾಗಿ ಅದು ಡಿಲೇ ಆಯಿತು. ಆ ಟೆಕ್ನಿಕಲ್ ಪ್ರಾಬ್ಲಮ್ ನಾನು ಅಧಿಕಾರದಾಗಿದ್ದಾಗ ಸಾಲ್ವ್ ಮಾಡಿದ್ದೇನೆ. ಈಗ 3 ವರ್ಷ ಆಯಿತು, ಇನ್ನೂ ಉದ್ಘಾಟನೆ ಇಲ್ಲ. ಮೇ ತಿಂಗಳಿಗೆ ಉದ್ಘಾಟನೆ ಮಾಡ್ತೀವಿ ಅಂತ ಹೇಳಿದ್ರು. ಯಾವ ಮೇ ಅಂತ ಹೇಳಲಿಲ್ಲ ಪುಣ್ಯಾತ್ಮ ಅವರು. ಮೇಗೆ ಉದ್ಘಾಟನೆ ಮಾಡ್ತೀವಿ ನೋಡಿ ನಾವು ಅಂತ ಹೆಮ್ಮೆ ಅಂತ ಹೇಳಿದ್ರು. ಮಾಡಬೇಕದು, ಅವರೇ ಮಾಡಬೇಕು. ಆದರೆ ಯಾವ ಮೇ ಅಂತ ಮಾತ್ರ ಹೇಳಲಿಲ್ಲ. ಈಗ 3 ವರ್ಷ ಆಯಿತು, ಯಾವ ಕಾಯಿಲೆ ಅವರು, ಕೊರೋನಾನೂ ಇಲ್ಲ, ಯಾವುದೂ ಇಲ್ಲ. ಯುದ್ಧ ಶುರುವಾಗಿದ್ದು ಈಗ 1 ತಿಂಗಳಿಂದ, ಈಗ ಇನ್ನೂ ಆಗಿಲ್ಲ ಅದು. ಹೀಗೆ ಅಭಿವೃದ್ಧಿ ಸದಾ ನಾವು ಅಭಿವೃದ್ಧಿ ಮಾಡ್ತೀವಿ. ಸರ್, ರಾಜಕೀಯಕ್ಕೆ ಬಂದು 22 ವರ್ಷ ಆಯಿತು ನಿಮಗೆ. ಜೊತೆಗೆ ಈಗ ಒಂದಿಷ್ಟು ಯಂಗ್ಸ್ಟರ್ಸ್ ತಾವು ರಾಜಕೀಯಕ್ಕೆ ಬರಬೇಕು ಅಂತ ಇರ್ತಾರೆ. ನಿಮ್ಮ ಅನುಭವದ ಮುಖಾಂತರ ಅನುಭವ ಸೊರಬದಲ್ಲಿ ಒಂದು ದೊಡ್ಡ ಪಡೆನೇ ನಾನು ತಯಾರು ಮಾಡಿದ್ದೆ. ಯಾಕೆಂದರೆ ಅಲ್ಲಿ ಸಾಂಪ್ರದಾಯಿಕ ಪೊಲಿಟಿಷಿಯನ್ಸ್ ಇದ್ದರು, ಬಂಗಾರಪ್ಪನವರು ಮತ್ತು ಬಂಗಾರಪ್ಪನವ್ರು ವಿರೋಧ ಮಾಡ್ತಕ್ಕಂಥ ಒಂದು ಸೀನಿಯರ್ಸ್. ಅವ್ರು ಸಕ್ಸಸ್ ಆಗಿರಲಿಲ್ಲ. ಬಂಗಾರಪ್ಪನವ್ರು ವಿರೋಧ ಮಾಡಿ ಸೋಲ್ಸೋಕ್ಕೂ ಆಗಿರಲಿಲ್ಲ, ಬೆಳೆಯೋಕ್ಕೂ ಆಗಿರಲಿಲ್ಲ. ನಾನು ಅಲ್ಲಿ ಹೋದಾಗ ಯೋಗ ನನಗೆ ಅನುಕೂಲ ಆಯಿತು. ನಾನು ಗೆದ್ದ ಮೇಲೆ ಈಗ ಇದಾರಲ್ಲ, ಈಗೆಲ್ಲ ಆಲ್ಮೋಸ್ಟ್ ಆಲ್ ನಮ್ಮ ಬಿ ಜೆ ಪಿಲಿರೋ ಲೀಡರ್ಗಳೆಲ್ಲ ಇದ್ದರು ಬಿ ಜೆ ಪಿಲಿ. ಆದರೆ ಅವ್ರಿಗೊಂದು ಲೀಡರ್ಶಿಪ್ 5 ಜನ ಜಿಲ್ಲಾ ಪರಿಷತ್ ಗೆದ್ವಿ, ತಾಲೂಕ್ ಪಂಚಾಯತಿ ಗೆಲ್ಸಿದ್ವಿ, ಗ್ರಾಮ ಪಂಚಾಯತಿಗಳು ಹಿಡಿದ್ವಿ. ಅಲ್ಲಿ ಯಾವ ಗ್ರಾಮ ಪಂಚಾಯತಿ ಇರ್ತಿರಲಿಲ್ಲ ಅಂಥವನ್ನೆಲ್ಲ ಹಿಡಿದು ಅವ್ರನ್ನೊಂದು ಲೀಡ್ರ್ ಮಾಡಿ ಇವತ್ತೊಂದು ದೊಡ್ಡ ಲೀಡರ್ಶಿಪ್ ಪಡೆನೇ ಸೊರಬದಲ್ಲಿದೆ. ಈಗಿನ 50 ವರ್ಷದವರು ಇದ್ದಾರಲ್ಲ, 35ರಿಂದ 50 ವರ್ಷದವರು, ಅವರು ನಾನು ಅಲ್ಲಿ ಹೋದಾಗ ಒಂದಿಷ್ಟು ತಯಾರು ಮಾಡಿದ್ವಿ. ಪಕ್ಷನೂ ಸಪೋರ್ಟ್ ಮಾಡ್ತು, ಯಡಿಯೂರಪ್ಪನೂ ಸಪೋರ್ಟ್ ಮಾಡಿದ್ರು. ಈಗ ರಾಘವೇಂದ್ರ ಅವರೆಲ್ಲ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಹೀಗೆ ರಾಘವೇಂದ್ರ ಅವ್ರ ಸಂಪರ್ಕ ಅವರಿಗೆಲ್ಲ ಇದೆ, ಯಡಿಯೂರಪ್ಪನ ಸಂಪರ್ಕ ಇದೆ. ಒಂದು ಹೊಸ ಪಡೆನೇ ತಯಾರು ಮಾಡಿದ್ವಿ. ಇದ್ದರು ಹಾಗಂತ ಸಾಂಪ್ರದಾಯಿಕ ರಾಜಕೀಯ ಮಾಡೋರು ಇದ್ರು. ಆದರೆ ನಾವು ಹೊಸ ಒಂದು ಭಾಷೆ ಬರ್ದಿವಿ ಅಲ್ಲಿ. ಸರ್, ಈಗ ರಾಜಕೀಯಕ್ಕೆ ಬರೋರಿಗೆ ನಿಮ್ಮ ಅನುಭವದ ಮುಖಾಂತರ ಯಾವ ತಪ್ಪುಗಳನ್ನ ಮಾಡಬೇಡಿ, ಹೆಂಗೆ ಇರಬೇಕು ರಾಜಕೀಯಕ್ಕೆ ಬರೋರು ಅನ್ನೋ ಕಿವಿ ಮಾತನ್ನ ಹೇಳೋದ? ಏನು ಸುಳ್ಳು ಹೇಳಬೇಡಿ, ನಾಟಕ ಮಾಡಬೇಡಿ, ಜನರ ಕೆಲಸ ಮಾಡಿ, ಜನರ ಸೇವೆ ಮಾಡಿ. ಇಂದು ಜನ ಜೋರು ಮಾಡ್ತಾರೆ, ಸತ್ಯ ಹೇಳ್ತಾರೆ, ಇದು ಕೆಲಸ ಆಗಲ್ಲ ಅಂತ ಹೇಳ್ತಾರೆ. ಆಗಲ್ಲ ಅಂದ್ಮೇಲೆ ಆಗಲ್ಲ, ಸತ್ಯ ಹೇಳಿ. ಜನರಿಗೆ ಓಡಾಡಿಸ್ಬಾರ್ದು, ಹಿಂದೆ ಮುಂದೆ ಸುಳ್ಳು ಹೇಳಬಾರ್ದು. ಆಗೋದಿಲ್ಲ ಅಂತ ಗೊತ್ತಿದ್ರು ಆಯ್ತು ಇದು ನೋಡ್ತೀನಿ ಮಾಡ್ತೀನಿ ಅಂತ ಹೇಳ್ತಾರೆ. ನಾನು ಹಂಗೆ ಹೇಳಲ್ಲ. ಇಲ್ಲ ಇದಾಗಲ್ಲ ಅಂತ ಹೇಳ್ತೀನಿ. ಆಗಲ್ಲ ಅಂದರೆ ಅದು ಇದು ಭಾರತ ದೇಶದಾಗ ಸದ್ಯಕ್ಕಿರೋ ಕಾನೂನಲ್ಲಿ ಆಗೋದೇ ಇಲ್ಲ. ಕೆಲವರು ಇಲ್ಲ ಬಾ ಅಂತ ಹೇಳ್ತಾರೆ. ಇತ್ತೀಚೆಗೆ ಒಂದು ದೊಡ್ಡ ಪ್ರಕರಣ ನಡೀತು, ನಂಗೆ ನಗು ಬರ್ತದೆ. ನಮ್ಮ ಮಂತ್ರಿಗಳ ಹತ್ರ ಒಬ್ರು ಹೋದರು, ನನ್ನ ಮಗನಿಗೆ ಕೆಲಸ ಕೊಡಿಸಿ. ಯಾವ ಮಂತ್ರಿ? ಅದು ಯಾರು ಅಂತ ಹೇಳೋದು ಬೇಡ. ಮಂತ್ರಿ ಹತ್ರ ಹೋದಾಗ ಕೆಲಸ ಕೊಡಿಸಿ, VA ಕೆಲಸನ ಶಾನ್ಭೋಗ ಕೆಲಸನ ಅಂತ. ನಾನು ಹೋಗಿ 4 ಕಡೆ ತಿರುಗಿದ್ರು. 4 ವರ್ಷ ಆಯಿತು ನೋಡೋಣ, ನಾನು ಹೇಳ್ತೀನಿ ಮಾಡ್ತಿದ್ರು. ಅದಾದ್ಮೇಲೆ ಮಾಜಿ ಶಾಸಕರೊಬ್ಬರ ಹತ್ರ ಹೋದರು. ಅವರು 60-70 ಕಿಲೋಮೀಟ್ರ್ ಇಲ್ಲಿಂದ. ಅವ್ರ ಹತ್ರ ಹೋದಾಗ ಅವ್ರು ನನಗೆ ಫೋನ್ ಮಾಡಿ ಹೇಳಿದ್ರು, ಏನೋ ಬರ್ತಾರೆ ಹಿಂಗೆ ಅಂತ. ಬಂದಾಗ ಕೇಳಿದ್ರೆ VAಗೆ ಕೆಲಸ ಅದು 92% ಇದ್ರೆ ಮಾತ್ರ 2A ಸಿಕ್ತಿತ್ತು. ಇವಂದಿರೋದು 42%. ಅವನ್ನ ಮೊದಲನೇ ದಿನವೇ ಆ ಮಾಜಿ ಸಚಿವರು, ಮಾಜಿ ಶಾಸಕರು, ನಮ್ಮ ಪಕ್ಷದ ಮಾಜಿ ಅಧ್ಯಕ್ಷರು ಅವ್ರು ಹೇಳ್ಬೇಕಾಗಿತ್ತು. ನಾವು ಇಲ್ಲ ಇದಾಗಲ್ಲ ತಮ್ಮ, ಓಡಾಡ್ಬೇಡಮ್ಮ ಅಂತ. ಹೆಣ್ಮಗಳು ಅವರು ಮಗನ ಓಡಾಡ್ತಾಳೆ, ನನ್ನ ಮಗನಿಗೆ ಕೆಲಸ ಸಿಗಲಿ ಅಂತ. ಅವ್ಳು ಪೇಷೆಂಟು, ಅಂಗನವಾಡಿ ಟೀಚರು ಹೇಳ್ಬೇಕಾಗಿತ್ತು. ನನ್ನ ಹತ್ರ ಬಂದರು. ನಾನು ಏಕದಮ್ ಹೇಳಿದೆ, ಇಲ್ಲಮ್ಮ ಇದು ಆಗೋದಿಲ್ಲ. ಈಗಿರೋ ಕಾನೂನು ಅಡಿಯಲ್ಲಿ ಯಡಿಯೂರಪ್ಪನ ಕೈಲೂ ಸಾಧ್ಯ ಇಲ್ಲ, ಬೊಮ್ಮಾಯಿ ಕೈಲೂ ಸಾಧ್ಯ ಇಲ್ಲ, ಮತ್ತು ಮೋದಿಯವ್ರ ಕೈಲೂ ಸಾಧ್ಯ ಇಲ್ಲ. ಯಾಕಂದರೆ 92% ನಿಂತಿದೆ. ಮೆರಿಟ್ ಆ್ಯಂಡ್ ರೋಸ್ಟ್ರು ಅಂತ ಕರಿತೇವೆ. ನಿಂತಿದೆ. ನಿನ್ನ ಮಗನಿಗೆ ಆಗಲ್ಲ. ಆಯಮ್ಮ ಅಳ್ತದೆ, ಕರೀತದೆ, ನಂಗೆ ಹುಷಾರಿಲ್ಲ, ಏನಾದ್ರು ಮಾಡಿ, ನೀವು ಮನ್ಸು ಮಾಡಿ ಅಂತದೆ. ಏನು ಮನ್ಸು ಮಾಡಿದ್ರು ಆಗಲ್ಲ ಅಂತ ಹೇಳಿ ಕಳಿಸ್ದೆ ನಾನು. ಹಿಂಗೆ ಹೇಳಬಾರ್ದಾಗಿತ್ತು ಅಂತ ನನ್ನ ಜೊತೆ ಸುತ್ತಮುತ್ತ ನಮ್ಮ ಕಾರ್ಯಕರ್ತರು ಹೇಳ್ತಾರೆ. ನೀವು ನೋಡೋಣ ಅಂತ ಹೇಳ್ಬೇಕಾಗಿತ್ತು. ಸರ್ ಆಗಲ್ಲ ಅಂತ. ಇಲ್ಲಪ್ಪ ಆಗಲ್ಲ ಅಂತ ಯಾಕೆ ಹೇಳಿದೆ ಅಂದರೆ, ಓಡಾಡೋದು ತಪ್ಪಲ್ಲ, ಆ ಅಮ್ಮಗೆ ಶ್ರಮ ತಪ್ಪಿತು, ಖರ್ಚು ತಪ್ಪಿತು, ಬೈಕಲ್ಲಿ ಓಡಾಡೋದು ತಪ್ಪಿತು, 30, 40, 50 ಕಿಲೋಮೀಟ್ರು ಅಂತ ಹೇಳ್ತೀನಿ. ಹೀಗೆ ಸತ್ಯವನ್ನೇ ಹೇಳಬೇಕು. ಆಮೇಲೆ ಅವ್ರಿಗೆ ಎಲ್ಲೂ ಕೆಲಸ ಸಿಕ್ಕಿಲ್ಲ, ಹ್ಯಾಕ್ ಸಿಗುತ್ತೆ? ಈಗ ನಾವು ಸತ್ಯವನ್ನು ಹೇಳ್ತೇವೆ ಒಂದಿಷ್ಟು, ಹಂಗಂತ ನಿಷ್ಠೂರವಾಗಿ ಬೇಜಾರಾಗೋ ಥರ ಮಾತಾಡಬಾರ್ದು. ಈ ಥರ ಒಳ್ಳೆಯ ರೀತಿಯಲ್ಲಿ ಜನಕ್ಕೆ ಸತ್ಯವನ್ನೇ ಹೇಳಿ ಜನರ ಸೇವೆ ಮಾಡಿ ಎಲ್ಲರೂ ರಾಜಕೀಯದಲ್ಲಿ ಬೆಳೆಯೋದಕ್ಕೆ ಅವಕಾಶ ಇದೆ. ನಮ್ಮ ಪಾರ್ಟಿಲಂತೂ ವಿಫಲವಾದ ಅವಕಾಶ ಇದೆ. ನೋಡಿ, ನಮ್ಮ ಪಕ್ಷದ ಈಗಿನ ಅಧ್ಯಕ್ಷರು ನಿತಿನ್ ನಬೀನ್ ಅವರು ರಾಷ್ಟ್ರೀಯ ಅಧ್ಯಕ್ಷರು. ಪಕ್ಷ ಹುಟ್ಟಿದಷ್ಟೇ ವರ್ಷ ಆಯ್ತು ಅವರಿಗೆ, ಅಷ್ಟೇ ವರ್ಷ ಅವ್ರಿಗೆ 40, 45, 46 ವರ್ಷ. ಪಕ್ಷ ಹುಟ್ಟಿ 2080 ಹುಟ್ಟಿದೆ, 46 ವರ್ಷ ಆಯಿತು. ಅವ್ರಿಗೆ 47, 48 ಅಷ್ಟೇ ರಾಷ್ಟ್ರೀಯ ಅಧ್ಯಕ್ಷರು. ಮತ್ತು ನಮ್ಮ ಪಕ್ಷದಲ್ಲಿ ಅನೇಕ ಜನ ರಾಷ್ಟ್ರೀಯ ಅಧ್ಯಕ್ಷರಾದವರು ಇದ್ದಾರೆ, ಅನೇಕ ಜನ ರಾಜ್ಯಾಧ್ಯಕ್ಷರಾಗಿದ್ದಾರೆ, ಜಿಲ್ಲಾಧ್ಯಕ್ಷರಾಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಇದೆಲ್ಲ ಸಾಧ್ಯ ಇಲ್ಲ. ಅವ್ರ ಮನೆಯವರೇ ಅಧ್ಯಕ್ಷರಾಗಿರ್ತಾರೆ, ಅಥವಾ ಒಬ್ಬರು ಇಬ್ಬರು 10-20 ವರ್ಷ ಆಗಿರ್ತಾರೆ. ಸರ್, ಸದ್ಯ ನೀವು ಹೇಳಿದ್ವಿ ಅಧ್ಯಕ್ಷರಾದರು, ರಾಷ್ಟ್ರೀಯ ಅಧ್ಯಕ್ಷರು, ಇನ್ನು ಪಕ್ಷದಷ್ಟೇ ವಯಸ್ಸಾದವರಾದರು ಅಂತ.
ನೋಡಿ ಈಗ ಹಾಗೆ ಕಾಂಗ್ರೆಸ್ನು ಕಂಪೇರ್ ಮಾಡಿ ನೀವು ಹೇಳಿದ್ರಿ ಕಾಂಗ್ರೆಸ್ ಅಲ್ಲಿ ಹೇಗೆ ನಡೆಯುತ್ತೆ ಅಂತ. ಪ್ರಸ್ತುತ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಸೊ ಪ್ರಸ್ತುತ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಅಧಿಕಾರದ ಬಗ್ಗೆ, ಅಭಿವೃದ್ಧಿಯ ಬಗ್ಗೆ ಮಾತಾಡೋದಾದ್ರೆ ಅಭಿವೃದ್ಧಿ ಯಾವುದು ಮಾಡ್ತಾ ಇಲ್ಲ. ಎಲ್ಲಿ ಮಾಡ್ತಿದ್ದಾರೆ? ಯಾವ ವಿಷಯದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ? ದುಡ್ಡು ಎಲ್ಲಿದೆ ಅವ್ರ ಹತ್ರ? ಯಾವ ಹಣನೂ ಇಲ್ಲ, ದುಡ್ಡಿಲ್ಲ, ಏನಿಲ್ಲ, ಸುಮ್ಮನೆ ಹೊಡಿತಾರೆ. ಅವ್ನು ಸಿದ್ದರಾಮಯ್ಯನವರು ಅವ್ರಿಗಿರೋ ಎಕ್ಸ್ಪೀರಿಯನ್ಸಲ್ಲಿ ಗೌರ್ಮೆಂಟ್ ಒಂದು ತೂಗಿಸ್ಕೊಂಡು ಸಂಬಳ ಕೊಟ್ಕೊಂತ ಹೋಗ್ತಿದ್ದಾರೆ ಸರ್ಕಾರಿ ನೌಕರರಿಗೆ. ಹಣ ಇಲ್ಲ, ಏನಿಲ್ಲ, ಯಾವ ಯೋಜನೆಗಳು ಬಂದಿಲ್ಲ, ಯಾವ ಇದು ಆಗ್ತದೆ. ಗ್ಯಾರಂಟಿ ಯೋಜನೆ ಸಕ್ಸಸ್ ಆಯಿತು ಅಂತ ಅನ್ಸುತ್ತೆ ನನಗೆ. ಗ್ಯಾರಂಟಿ ಯೋಜನೆ ಸಕ್ಸಸ್ ಆಗಿದೆ ಅಂತ ಹೇಳಿದ್ರೆ ಜನಕ್ಕೆ ದುಡ್ಡು ಸಿಗಬೇಕಾದ್ರೆ ಸಿಗ್ತಾ ಇದೆ ಅಷ್ಟೇ. ಬಸ್ಸಲ್ಲಿ ಓಡಾಡ್ತಿದ್ದಾರೆ, ಇಲ್ಲ ಅಂತ ಹೇಳೋಕ್ಕಾಗಲ್ವಲ್ಲ. ಅವೆರಡೇ ಸಕ್ಸಸ್ ಆಯ್ತು ಅನ್ನೋದು ಬಿಟ್ರೆ ಬೇರೆ ಯೋಜನೆಗಳು ಸರ್ ಅಲ್ಲ, ಸಕ್ಸಸ್ ಇನ್ ದ ಸೆನ್ಸ್ ಜನಕ್ಕೆ ದುಡ್ಡು ಸಿಗ್ತಾ ಇದೆ. ಮತ್ತೆ ಏನು ಹೇಗೆ ಸಕ್ಸಸ್ ಆಗಿದೆ ಅಂದ್ರೆ ಹೇಗೆ ಬಸ್ಸಿಗೆ ಓಡಾಡ್ತಿದ್ದಾರೆ ಅಷ್ಟೇ. ಅದರಲ್ಲಿ ಮಾತ್ರ ಸಕ್ಸಸ್ ಆಗಿದ್ದು ಅಂತ ನಾವು ಹೇಳ್ಬೋದು. ಈ ಗೌರ್ಮೆಂಟ್ ಸಕ್ಸಸ್ ಅಲ್ಲ, ಅದು ಯೋಜನೆನೇ ಸರಿ ಇಲ್ಲ. ಕೆಲವು ನಾವು ಅದ್ರ ವಿರುದ್ಧ ಇಲ್ಲ, ಅದನ್ನ ಅದು ಸರಿಯಾಗಿ ಯಾರೋ ಸರ್ಕಾರಿ ನೌಕರರು ಆಫೀಸರ್ ಕೂಡ ಬಸ್ಸಲ್ಲಿ ಫ್ರೀ ಹೋಗೋದು ಅಂದ್ರೆ ಹೇಗೆ ಬಡವನ ದುಡ್ಡು, ಟ್ಯಾಕ್ಸ್ ಮನಿ, ಅದು ಟ್ಯಾಕ್ಸ್ ಕಟ್ಟೋನು ಫ್ರೀಯಾಗಿ ಹೋಗೋದು, ಅಲ್ಲಿ ಟ್ಯಾಕ್ಸ್ ಕಟ್ಟೋದು ಹೇಗೆ? ಅದು ಏನೋ ಸ್ವಲ್ಪ ಸರಿ ಇಲ್ಲ ಯೋಜನೆ. ಬಟ್ ಈ ಬಾರಿಯ ಒಂದು ಬಿಜೆಪಿಯ ಹಿನ್ನಡೆಗೆ ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಏನ್ ಇಂಪ್ಯಾಕ್ಟ್ ಆಗಿರ್ಬೋದು ಅಂತ, ಕಾಂಗ್ರೆಸ್ ಗ್ಯಾರಂಟಿ ಏನಾದ್ರೂ ಇಂಪ್ಯಾಕ್ಟ್ ಆಯ್ತಾ ಅಂತ ಸ್ವಲ್ಪ ಮಟ್ಟಿಗೆ ಆಗಿದೆ. ಈಗ ಯಾಕೆ ಅದು 3 ವರ್ಷ ಆಗೋಗಿದೆ, ಇದೆ 1.5 ವರ್ಷಕ್ಕೆ ಎಲೆಕ್ಷನ್ ಬರ್ತಾ ಇದೆ. ಈಗ ಯಾಕೆ ಅದು ಹಳೆ ಕತೆ. ಯಾವ್ದಾದ್ರು ಇಂಥ ವಿಷಯ ರಾಜಕೀಯದಲ್ಲಿ ನನಗೆ ತುಂಬಾ ಒಳ್ಳೇದ್ ಮಾಡ್ತು, ತುಂಬಾ ಕೆಟ್ಟದ್ ಮಾಡ್ತು ಅನ್ನೋದಕ್ಕೆ ನಿಮ್ಮ ಅನುಭವದಲ್ಲಿ ಯಾವುದು? ಅಲ್ಲ, ನಮ್ಗೆ ಡೆವಲಪ್ಮೆಂಟ್ಸ್ ನಾವು ಮಾಡಿರೋದೇ ಕೈ ಹಿಡಿತಾ ಇದೆ, ನೆನಪು ಮಾಡ್ಕೊಡ್ತಾರೆ ಜನ. ಮತ್ತು ಶಾಲಾ ಕಾಲೇಜುಗಳನ್ನು ನಾವು ಓಪನ್ ಮಾಡಿದ್ವಿ. ನಾನು ಇಲ್ಲಿ ಸಾಗರದಲ್ಲಿ ನಾನೇ ಓದೋದಂಥ ಒಂದು ಜೂನಿಯರ್ ಕಾಲೇಜಿಗೆ ಒಂದು 6 ಕೋಟಿ ರೂಪಾಯಿ ಕೊಟ್ಟು ಒಳ್ಳೆ ಸುಸಜ್ಜಿತವಾದ 4 ಮಾಡಿ ಕಟ್ಟಡ ಒಂದೇ ಇರೋದು. ಈಗ 4 ಮಾಡಿ ಕಟ್ಟಡ ಕಟ್ಕೊಡ್ತೀವಿ ಒಂದೇ ಸರಿ MLA ಆಗಿ. 3 ಸರಿ MLA ಆದವ್ರು ಏನು ಮಾಡ್ಯಾರ, 6 ಸರಿ MLA ಆದವ್ರು ಏನು ಮಾಡ್ಯಾರ, ಅವರಿಗೆ ಬಿಡ್ತೇನೆ. ಅದು ಅಪ್ ಟು ದೆಮ್ ಅಂತ. ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಮಾತನಾಡೋ ಅಗತ್ಯ ಇಲ್ಲ. ನನಗೊಂದು ಸಮಾಧಾನ ಇದೆ. ಸಾಗರದಲ್ಲಿ ಕೆಲಸ ಮಾಡಿ ಮುಚ್ಚೋದು ಗಣಪತಿ ಕೆರೆ ಓಪನ್ ಮಾಡಿದ್ವಿ. ಅದ್ರ ಮೇಲ್ಭಾಗದಲ್ಲಿ ಮಲಮೂತ್ರಗಳು ಸಾಗರ ನಗರಸಭೆಯ ಕಸ ಹಾಕಿದ್ರು. ಅದನ್ನೊಂದು ಪಾರ್ಕ್ ಮಾಡಿ ಭಾರತದ ಬಾವುಟ ಸದಾ ಹಾರುವ ಹಾಗೆ ಮಾಡಿದ್ವಿ. ಅಲ್ಲಿ ಯಾರು ಬೇಕಾದ್ರೂ ಕೂತ್ಕೊಂಡು ಮಕ್ಕಳು ಮರಿ ಆಟ ಆಡ್ಕೊಂಡು ಇರೋ ಹಾಗೆ ಮಾಡಿದ್ವಿ. ಅಲ್ಲಿ ಸತ್ತು ದನ ಕರ ಗಲೀಜು ಮಲಮೂತ್ರಗಳನ್ನ ಅಲ್ಲಿ ಸುರಿತಾ ಇದ್ರು. ಇವತ್ತು ಹೋಗಿ ನೋಡಿ, ಇವತ್ತೆಲ್ಲ ಕೂತ್ಕೊಂಡು ಅಲ್ಲೇ ನಾವು ಇದು ಇಂಟ್ರ್ಯೂ ಕೂಡ ಅಲ್ಲೇ ಮಾಡ್ಬೋದಾಗಿತ್ತು. ಆ ಥರ ಒಂದು ವಾತಾವರಣ ಕ್ರಿಯೇಟ್ ಮಾಡಿದ್ವಿ ಸಾಗರಕ್ಕೆ. ಸಾಗರ ಅಂದ್ಕೊಂಡು ಈಗ ಐಡೆಂಟಿಟಿನೇ ಗಣಪತಿ ಕೆರೆ ಮತ್ತು ಧ್ವಜಸ್ತಂಭ. ಸಾಗರ ಅಂದರೆ ಇನ್ನೊಂದು 5 ವರ್ಷಕ್ಕೆ 10 ವರ್ಷಕ್ಕೆ ಅದೇ ನೆನಪಿಗೆ ಬರ್ತದೆ, ಬೇರೆ ಯಾವುದೂ ನೆನಪಿಗೆ ಬರಲ್ಲ. ಹೀಗೆ ಮಾಡಿದ್ವಿ. ಸಾಗರದ ಒಳ್ಳೆಯ ರಸ್ತೆಗಳನ್ನ ಮಾಡಿದ್ವಿ, ಸುಸಜ್ಜಿತವಾಗಿ ಮಾಡಿದ್ವಿ. ಸಾಗರವನ್ನು ನನಗೆ ಸಿಕ್ಕ ಸಣ್ಣ ಅವಕಾಶದಲ್ಲಿ ಕೂಡ ಒಂದಿಷ್ಟು ಮಾಡಿದ್ವಿ. ಸರ್, ಇಷ್ಟು 22 ವರ್ಷ ಕಾಲೇಜ್ ಲೈಫಲ್ಲಿ ಇದ್ದಾಗೆ ನೀವು ರಾಜಕೀಯಕ್ಕೆ ಬಂದ್ರಿ ಅಂತ ಹೇಳಿದ್ರಿ. ರಾಜಕೀಯದ ಹೊರತಾಗೂ ನಮಗೆ ಒಂದು ವೈಯಕ್ತಿಕ ಬದುಕು, ಒಂದು ವೈಯಕ್ತಿಕ ಹಾಬೀಸ್ ಅಂತ ಇರುತ್ತೆ. ನೀವು ಹೆಚ್ಚಾಗಿ ಫ್ರೀ ಇದ್ದ ಟೈಮಲ್ಲಿ ಮಾಡೋದೇನು ಅಂತ? ನಾನು ಪುಸ್ತಕ ಓದ್ತೇನೆ, ನ್ಯೂಸ್ ನೋಡ್ತೇನೆ. ಒಂದು ಅದು ಯಡಿಯೂರಪ್ಪ ನೋಡಿ ಕಲ್ತಿದ್ದೀವಿ. ನ್ಯೂಸ್ ಹಾಕೊಂಡು ಕುತ್ಕೊಳ್ಳೋದು, ಹಾಗೆ ಸುಮ್ಮನೆ ಅಂತ ಕೂರೋದು. ನ್ಯೂಸ್ ಬರ್ತಾ ಇರ್ತದೆ, ಬೇಕಾದ್ರೆ ಮ್ಯೂಟ್ ಮಾಡ್ಕೊಂತೀವಿ. ಒಂದು ಇನ್ನೊಂದು ಬುಕ್ಸ್ ಓದ್ತೇನೆ. ಕುವೆಂಪು ಬುಕ್ಗಳು ಆಲ್ಮೋಸ್ಟ್ ಆಲ್ ಓದಿದ್ದೀನಿ ನಾನು. ಕುವೆಂಪು ಅವ್ರದ್ದೆಲ್ಲ ಓದಿದ್ದೀನಿ. ಗುಂಡಪ್ಪ GVG ಅವ್ರದ್ದು ಸ್ವಲ್ಪ ನೋಡಿದ್ವಿ. ಈ ಥರ ತೇಜಸ್ವಿ ಅವ್ರದ್ದು ಓದಿದ್ದೀನಿ. ಈಗ ಸ್ವಲ್ಪ ಬುಕ್ಕನ್ನು ಓದ್ತೇವೆ. GS ಶಿವರುದ್ರಪ್ಪನವ್ರ ಕವಿತೆಗಳನ್ನು ಹಾಕೊಂಡು ಕೇಳೋದೊಂದು ಅಭ್ಯಾಸ. ಹೀಗೆ ಲಂಕೇಶ್ ಅವರ ಬುಕ್ಗಳನ್ನು ಓದಿದ್ದೀನಿ. ಅವರು ಹುಳಿಮಾವಿನ ಮರ ಓದಿದ್ದೀನಿ. ಹೀಗೆ ಒಂದಿಷ್ಟು ಬುಕ್ಕನ್ನು ಓದೋ ಒಂದು ಅಭ್ಯಾಸ. ಎಲ್ಲರ ಜೊತೆ ಸದಾ ಮಾತಾಡ್ತಾ ಇರೋದು. ಓಕೆ ಸರ್, ನೀವು ಕಾರ್ಯಕರ್ತರಿಗೆ ಕೊಡೋ ಬೆಲೆ ಆಗಿರ್ಬೋದು, ಫ್ರೀ ಆಗಿದ್ದಾಗ ನೀವು ಪುಸ್ತಕ ಓದೋ ಒಳ್ಳೆಯ ಅಭ್ಯಾಸ ಆಗಿರ್ಬೋದು, ಇದರೆಲ್ಲರ ಜೊತೆಗೆ ನೀವು BJPಗೆ ತುಂಬ ಲಾಯಲ್ ಆಗಿ ಇರುವಂತಹ ರಾಜಕಾರಣಿ ಅನ್ನೋದನ್ನು ಇಷ್ಟು ಹೊತ್ತಿನ ನಿಮ್ಮ ಮಾತಿನಲ್ಲಿ ನಮಗೆ ತಿಳಿಸಿದ್ರಿ. ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ, ಮಾಜಿ ಶಾಸಕರು ಹಾಗೂ ಮಾಜಿ ಸಚಿವರಾದ ಹರತಾಳ್ ಹಾಲಪ್ಪನವರ ರಾಜಕೀಯ ಜೀವನ ಹೇಗಿತ್ತು, ಅವರು ಮುಂದೆ ಏನು ಮಾಡ್ತಾರೆ, ಜೊತೆಗೆ ಅವರು ಮತ್ತು BJP ಒಂದಿಗಿನ ಸಂಬಂಧ ಇರ್ಬೋದು, ಅದೆಲ್ಲವನ್ನು ಕೂಡ ನಮಗೆ ಸುವಿಸ್ತಾರವಾಗಿ ತಿಳಿಸಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಧನ್ಯವಾದ.